ವೀಕ್ಷಕರೇ, ಸ್ಟಾರ್ 74 ನ್ಯೂಸ್ಗೆ ಸ್ವಾಗತ. ನಾನು ಎಂ ಮಂಗಳಗಟ್ಟಿ. ನಿರುದ್ಯೋಗ ಪ್ರಶ್ನೆ ಪತ್ರಿಕೆ ಸೋರಿಕೆ, ಹಲವಾರು ಯೋಜನಾ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಎಐಡಿವೈಒ ಅಖಿಲ ಭಾರತ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಅಮರ್ಜಿತ್ ಕುಮಾರ್ ಅವರು ಆಲ್ ಇಂಡಿಯಾ ಡೆಮಾಕ್ರೆಟಿಕ್ ಯೂತ್ ಆರ್ಗನೈಜೇಷನ್ ಎಐಡಿವೈಒ ಧಾರವಾಡ ಜಿಲ್ಲಾ ಸಮಿತಿ ವತಿಯಿಂದ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ಹೇಳಿದಂತೆ ಈ ಕೂಡಲೇ 56,432 ಹುದ್ದೆಗಳಿಗೆ ಅಧಿಸೂಚನೆಯನ್ನು ಹೊರಡಿಸಬೇಕು. ಉದ್ಯೋಗಾಕಾಂಕ್ಷಿಗಳ ಸತತ ಹೋರಾಟಗಳ ಫಲವಾಗಿ ಕಳೆದ ಡಿಸೆಂಬರ್ ಚಳಿಗಾಲದ ಅಧಿವೇಶನದಲ್ಲಿ 56,432 ಹುದ್ದೆಗಳಿಗೆ ಅನುಮೋದನೆ ನೀಡಿದ್ದು, 6 ತಿಂಗಳುಗಳಾದರೂ ಕೆಲವೇ ಹುದ್ದೆಗಳಿಗೆ ನೇಮಕಾತಿ ಅಧಿಸೂಚನೆ ಹೊರಡಿಸಲಾಗಿದೆ. ವಿವಿಧ ನೆಪಗಳನ್ನು ನೀಡುತ್ತಾ ನೇಮಕಾತಿ ಪ್ರಕ್ರಿಯೆಯನ್ನು ಮುಂದೂಡಲಾಗುತ್ತಿದೆ. ಇತ್ತೀಚೆಗೆ ಪೊಲೀಸ್ ನೇಮಕಾತಿಗೆ ಹೊರಡಿಸಿರುವ ಅಧಿಸೂಚನೆಯಲ್ಲಿ ದುಬಾರಿ ಪರೀಕ್ಷಾ ಶುಲ್ಕವನ್ನು 750 ನಿಗದಿಗೊಳಿಸಲಾಗಿದೆ. ಆದ್ದರಿಂದ ಕೂಡಲೇ 56,432 ಹುದ್ದೆಗಳಿಗೆ ನೇಮಕಾತಿ ಅಧಿಸೂಚನೆ ಹೊರಡಿಸಬೇಕು. ಪೊಲೀಸ್ ನೇಮಕಾತಿ ಅರ್ಜಿ ಶುಲ್ಕವನ್ನು ಕಡಿತಗೊಳಿಸಬೇಕು ಹಾಗೂ ಪರೀಕ್ಷಾ ಕ್ರಮಗಳನ್ನು ತಡೆಗಟ್ಟಿ ಪಾರದರ್ಶಕ ನೇಮಕಾತಿಗೆ ಆಗ್ರಹಿಸಿ ಇದೇ ಜೂನ್ 23ರಂದು ರಾಜ್ಯವ್ಯಾಪಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಅಮರ್ಜಿತ್ ಕುಮಾರ್ ಪ್ರಧಾನ ಕಾರ್ಯದರ್ಶಿಗಳು, ಅಖಿಲ ಭಾರತ ಸಮಿತಿ ಎಐಡಿವೈಒ ಸಿದ್ದಲಿಂಗ ಭಾಗೇವಾಡಿ ರಾಜ್ಯ ಕಾರ್ಯದರ್ಶಿಗಳು, ಭವಾನಿ ಶಂಕರ್ ಎಸ್ ಗೌಡ ಜಿಲ್ಲಾಧ್ಯಕ್ಷರು, ಯಲ್ಲಪ್ಪ ದೊರೆ ಇನ್ನಿತರರು ಉಪಸ್ಥಿತರಿದ್ದರು. ಮಿತ್ರರಿಗೆ ಈ ಒಂದು ಪತ್ರಿಕಾಗೋಷ್ಠಿಗೆ ಸ್ವಾಗತ. ಇವತ್ತು ನಮ್ಮ ಒಂದು ಎಐಡಿವೈಒ ಯುವಜನ ಸಂಘಟನೆಯ ಅಖಿಲ ಭಾರತ ಪ್ರಧಾನ ಕಾರ್ಯದರ್ಶಿಗಳು ಅಮರ್ಜಿತ್ ಕುಮಾರ್ ಅವರು ಇಲ್ಲಿ ಧಾರವಾಡ ಭೇಟಿಗೆ ಬಂದಿದ್ದಾರೆ. ಸೊ ಇವತ್ತು ನಮ್ಮ ಎಐಡಿವೈಒ ಸಂಘಟನೆ ರಾಷ್ಟ್ರವ್ಯಾಪಿ ಏನು ಹೋರಾಟಗಳು ಕಟ್ತಾ ಇದೆ ಮತ್ತು ಮುಖ್ಯವಾಗಿ ನಿರುದ್ಯೋಗದ ವಿರುದ್ಧ ಹೋರಾಟಗಳು ಕಟ್ತಾ ಇದೆ. ಸೊ ಇದ್ರ ಬಗ್ಗೆ ಒಂದು ಸರ್ ಬ್ರೀಫಿಂಗ್ ಮಾಡ್ತಾರೆ, ಆನಂತರ ಫರ್ದರ್ ಇದು ತಗೋಬೋದು ಸರ್. ಇಂಗ್ಲೀಷ್ ಆರ್ ಹಿಂದಿ ಬಿಟ್ಟರೆ ಸರ್? ಇಂಗ್ಲೀಷಲ್ಲೇ ಮಾತಾಡಿ. ಇಂಗ್ಲೀಷ್. Taking which we are intensifying our movements across the country, and that is unemployment. Unemployment is the biggest problem we see today, and the paper leaks, particularly we see the NEET paper exams got cancelled 3 years in succession, 24, 25 and now 26, and many youths, students, that NEET aspirants committed suicide. So we see there is a nationwide movements and the anger of youths. So we are in this movement also everywhere. So in Delhi, here in Karnataka, in UP, in MP, everywhere in West Bengal. So we are raising these questions now. We are asking the government why they are not
Bagewadi, Siddhalinga Bagewadi. I'll request him to 23ನೇ ತಾರೀಕಿಗೆ ಏನು ಡಿಸೆಂಬರ್ 10ನೇ ತಾರೀಕಿಗೆ ಅಸೆಂಬ್ಲಿ ಒಳಗೆ ಹೇಳಿದ್ರು ಬೆಳಗಾವದೊಳಗೆ 56,432 ಹುದ್ದೆಗಳಿಗೆ ಆರ್ಥಿಕ ಅನುಮೋದನೆ ಸಿಕ್ಕದಂತೇಳಿ. ಬಟ್ ಸ್ಟಿಲ್ ಇವತ್ತು ಅವರು ಕಾಲ್ಫಾರ್ ಮಾಡ್ತಕ್ಕಂಥದ್ದು, ನೋಟಿಫಿಕೇಶನ್ ಹೊಡ್ತಕ್ಕಂಥದ್ದು 800, 1,000, 3,991 ಎಟ್ ಎ ಟೈಮ್ ಅಟ್ಲೀಸ್ಟ್ 56,432 ಹುದ್ದೆಗಳಿಗೆ ನೋಟಿಫಿಕೇಶನ್ ಹೊರಡಿಸ್ಬೇಕು ಅಂತೇಳಿ ಇದೇ ತಿಂಗಳು 23ನೇ ತಾರೀಕಿಗೆ ರಾಜ್ಯವ್ಯಾಪ್ತಿ ಹೋರಾಟನ ಹಮ್ಮಿಕೊಂಡೆ ಸರ್. ಭಾಳ ಪ್ರಮುಖವಾದಂಥ ಬೇಡಿಕೆ 56,432 ಹುದ್ದೆಗಳಿಗೆ ಕೂಡಲೇ ನೋಟಿಫಿಕೇಶನ್ ಹೊರಡಿಸ್ಬೇಕು ಅಂತೇಳಿ. ಎರಡನೇದಾಗಿ ಮೊನ್ನೇನು PC ಕಾಲ್ಫಾರ್ ಮಾಡ್ಯಾರ ಸರ್. ಇವತ್ತು ದುಬಾರಿ ಶುಲ್ಕ ಇಟ್ಟಾರ, 750 ರೂಪಾಯಿ ಮಾಡ್ಯಾರ ಸರ್. HK ನಾನ್ HK ಎರಡು ಹಾಕ್ಬೇಕಂದ್ರೆ 1,500 ರೂಪಾಯಿ ಹಾಕ್ತಾರೆ. ಜಸ್ಟ್ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಿ ನಾವು ಮೊದಲಿಂದ ನಮ್ಮ ಬೇಡಿಕೆ ಅದ ಪ್ರೀ ಎಕ್ಸಾಮ್ ಕಂಡಕ್ಟ್ ಮಾಡಬೇಕು ಅಂತೇಳಿ. ಯಾಕಂದರೆ ಇವತ್ತು IAS, IPS, ಈವನ್ ಸ್ಟಾಫ್ ಸೆಲೆಕ್ಷನ್ ಎಕ್ಸಾಮ್ಗಳಿಗೆ ಇಷ್ಟು ಫೀ ಇಲ್ಲ. ಇವತ್ತು PUC ಮೇಲೆ ಪೊಲೀಸ್ ಕಾನ್ಸ್ಟೇಬಲ್ ಆಗ್ಬೇಕಾದ್ರೆ 1,500 ರೂಪಾಯಿ ಎಕ್ಸ್ಪೆಂಡಿಚರ್ ಮಾಡಬೇಕು. ಸೊ ನಾವು ಆಲ್ ಇಂಡಿಯಾ ಡೆಮೊಕ್ರೆಟಿಕ್ ಯೂತ್ ಆರ್ಗನೈಸೇಷನ್ದ ದುಬಾರಿ ಶುಲ್ಕನ ಕೈ ಬಿಡಬೇಕು ಅಂತೇಳಿ ಡಿಮಾಂಡ್ ಮಾಡ್ತೀವಿ. ಇನ್ನು ಪರೀಕ್ಷೆಗಳು ಟ್ರಾನ್ಸ್ಪರೆಂಟಾಗಿ ನಡೆಸಬೇಕು. ಈಗ ಆಲ್ರೆಡಿ ವಿದ್ಯಾರ್ಥಿಗಳು ನಡೆಸ್ತಕ್ಕಂಥ KE ಆಗಲಿ, KPSC ಆಗಲಿ, ಬೇರೆ ಬೇರೆ ವಿವಿಧ ರೀತಿಯ ಎಕ್ಸಾಮ್ ಕಂಡಕ್ಟ್ ಮಾಡ್ತಕ್ಕಂಥ ಎಲ್ಲದರ ಮೇಲೂ ವಿಶ್ವಾಸನ ಕಳ್ಕೊಂಡಾರ. ಈ ವಿಶ್ವಾಸ ಉಳಿಸ್ಕೋಬೇಕು, ಮತ್ತೆ ಒಂದು ಹೊಸ ಆಶಯ ಆಗ್ಬೇಕಂದ್ರೆ ಟ್ರಾನ್ಸ್ಪರೆಂಟ್ ಎಕ್ಸಾಮ್ ಕಂಡಕ್ಟ್ ಮಾಡಬೇಕು ಅಂತ ಡಿಮಾಂಡ್ ಮಾಡ್ತೀವಿ. ಇನ್ನು ಆಲ್ ಇಂಡಿಯಾ ಡೆಮೊಕ್ರೆಟಿಕ್ ಯೂತ್ ಆರ್ಗನೈಸೇಷನ್ ಇದೇ ಜೂನ್ 26ಕ್ಕೆ ಸಂಘಟನೆ ಸ್ಟಾರ್ಟ್ ಆಗಿ 60 ವರ್ಷ ಕಂಪ್ಲೀಟ್ ಆಗ್ತದೆ. ಇದು ಆಲ್ ಇಂಡಿಯಾ ಕನ್ಕ್ಲೂಡಿಂಗ್ ಪ್ರೋಗ್ರಾಮ ಕಲ್ಕತ್ತಾದಾಗದ. ಅಲ್ಲಿ ರ್ಯಾಲಿ ಒಳಗೂ ಭಾಳ ಪ್ರಮುಖವಾಗಿ ನಿರುದ್ಯೋಗದ ಬೇಡಿಕೆನೇ ನಾವು ಫ್ರಂಟ್ ಲೈನ್ ತೊಗೊಂಬಂದೇವೆ ಸರ್. ಒಂದು ಆಲ್ ಇಂಡಿಯಾ ಡೆಮೊಕ್ರೆಟಿಕ್ ಯೂತ್ ಆರ್ಗನೈಸೇಷನ್ ಸೋಷಿಯೋ ಕಲ್ಚರಲ್ ಯೂತ್ ಆರ್ಗನೈಸೇಷನ್ ಆಗಿರೋದ್ರಿಂದ ಬರೀ ನಾವು ನಿರುದ್ಯೋಗದ್ರದ್ದು ಅಷ್ಟೇ ಧ್ವನಿ ಅಲ್ಲ. ನೀವು ರೀಸೆಂಟ್ಲಿ ನೋಡ್ರಿ ಸರ್, ಕರ್ನಾಟಕ ಒಳಗನೆ ಗಂಗಾವತಿ ಒಳಗೆ ಒಬ್ಬ ಹುಡುಗ 16 ಇಯರ್ಸ್, ಅವನಿಗೆ ಆನ್ಲೈನ್ ಗೇಮ್ಸ್ ಆಡಬಾರ್ದು ಅಂತ ಹೇಳಿದ್ರೆ ಮನ್ಯಾಗ ತಾಯಿ ತಂದಿನ ಕೊಲೆ ಮಾಡ್ದ. ಇನ್ನಿಲ್ಲೇ ದಾವಣಗೆರೆ ಒಳಗೆ ಒಬ್ಬ ಎಲ್ಡರ್ ಲೇಡಿ ಮೇಲೆ 10 ಜನ ಗ್ಯಾಂಗ್ ರೇಪ್ ಮಾಡಿದ್ರು. ಈ ಪರಿಸ್ಥಿತಿ ಎಲ್ಲ ಕಡೆನೂ ನಡೀತದೆ. ನಾವು ಅದಕ್ಕೆ ಯುವಜನರ ಮಧ್ಯದಲ್ಲಿ ಒಂದು ಮಹಿಳೆ ಘನತೆ ಮತ್ತು ಮಾನವ ಮೌಲ್ಯ ಉಳಿಸಿ ಅಂತೇಳಿ ಸಾಕಷ್ಟು ಒಂದು ದಿನದ ಈ ಶೈಕ್ಷಣಿಕ ಮನೋಜ್ಞಾನಿಗಳನ್ನು, ಮನೋಶಾಸ್ತ್ರಜ್ಞರನ್ನ ಇವ್ರನ್ನ ಕರೆಸಿ ವಿಶೇಷವಾದಂಥ ಕಾರ್ಯಾಗಾರನೆಲ್ಲ ಹಮ್ಕೋತಾ ಇದ್ದೀವಿ. ಕಲ್ಚರಲ್ ಆಸ್ಪೆಕ್ಟ್ ತೊಗೊಂಡ್ರೆ ಒಂದು ನವೋದಯದ ಸಾಹಿತ್ಯದ ಕೊಡುಗೆಗಳೇನಿದ್ದು ಅವು ಮತ್ತೆ ಯುವಜನರ ಮಧ್ಯದಲ್ಲಿ ಹೋಗಬೇಕು ಅಂತೇಳಿ ಸ್ವಾತಂತ್ರ್ಯ ಸಂಗ್ರಾಮದ ಮಹಾನ್ ಕ್ರಾಂತಿಕಾರಿ ವಿಚಾರಗಳನ್ನು ಕೂಡ ಎಲ್ಲ ಕಡೆ ಕೊಂಡೊಯ್ತದೆ. ಒಟ್ಟಾರೆ ಯುವಜನರಿಗೆ ಸಂಬಂಧಪಟ್ಟಂಥ ಹಲವಾರು ವಿಚಾರಗಳನ್ನು ಆಲ್ ಇಂಡಿಯಾ ಡೆಮೊಕ್ರೆಟಿಕ್ ಯೂತ್ ಆರ್ಗನೈಸೇಷನ್ ನಾವು ನಿರಂತರವಾಗಿ ಚಳುವಳಿಯನ್ನು ಬೆಳೆಸ್ತಾ ಇದೆ. ಕರ್ನಾಟಕದೊಳಗೆ ಒಂದು ಕಡೆ ಶಿಕ್ಷಕರ ಹುದ್ದೆಗಳನ್ನ ತಮಗೆಲ್ಲ ಗೊತ್ತಾ ಸರ್, ಇಡೀ ಎಜುಕೇಷನ್ ಡಿಪಾರ್ಟ್ಮೆಂಟ್ದೊಳಗೆ 70,000ಕ್ಕೂ ಹೆಚ್ಚು ಹುದ್ದೆಗಳು ಖಾಲಿ ಅದಾವೆ. 15,000ಕ್ಕಿಂತ ಹೆಚ್ಚು ಏಕೋಪಾಧ್ಯಾಯ ಶಾಲೆಗಳದಾವೆ. ಇವತ್ತು ಶಿಕ್ಷಕರ ನೇಮಕಾತಿ ಮಾಡಿದ ಮಾತ್ರ ಕ್ವಾಲಿಟಿ ಎಜುಕೇಷನ್ ಎನ್ಶೂರ್ ಮಾಡೋಕ್ಕೆ ಸಾಧ್ಯ ಆಗ್ತದೆ. ಏಕೋಪಾಧ್ಯಾಯ ಶಾಲೆಗಳಿದ್ದಲ್ಲಿ ಮಕ್ಕಳನ್ನು ಅಡ್ಮಿಷನ್ ಮಾಡ್ಬೇಕಂದ್ರೆ ಪಾಲಕರು ಭಯ ಪಡ್ತಾರೆ. ಈಗ ನಾವು ಆಲ್ ಇಂಡಿಯಾ ಡೆಮೊಕ್ರೆಟಿಕ್ ಯೂತ್ ಆರ್ಗನೈಸೇಷನ್ನಿಂದ ಹಿಂದಿನ ಸಚಿವರು ಶೀಘ್ರದಲ್ಲಿ ನೇಮಕಾತಿ ಅಂತ ಹೇಳೇ 3 ವರ್ಷ ಕಳೆದರು. ಒಂದೇ ಒಂದು ಶಿಕ್ಷಕರ ಹುದ್ದೆಗಳನ್ನು ಭರ್ತಿ ಮಾಡಲಿಲ್ಲ. 15,000 ಶಿಕ್ಷಕರ ಹುದ್ದೆಗಳನ್ನು ಶೀಘ್ರದಲ್ಲೇ ಇರ್ತದೆ, ಬಟ್ ನೋಟಿಫಿಕೇಶನ್ ಇಲ್ಲ. ನೋಟಿಫಿಕೇಶನ್ ಹೊರಡಿಸ್ಬೇಕು ಅಂತೇಳಿ ನಾವು ಆಗ್ರಹಿಸ್ತೀವಿ. ಬರೀ ಬಾಯಿ ಮಾತಿಂದು ಒಂದು ಸ್ಟೇಟ್ಮೆಂಟ್ ಕೊಟ್ಟರೆ ಸಾಲಲ್ಲ, ನೋಟಿಫಿಕೇಶನ್ ಹೊರಡಿಸ್ಬೇಕು ಅನ್ನೋದು. ಇನ್ನು ಕೆಲವು ವಿಶೇಷ ಶಿಕ್ಷಕರು, ಅದು ರಂಗಕರ್ಮಿ ಆಗಲಿ, ಡ್ರಾಯಿಂಗ್ ಆಗಲಿ, ಫಿಸಿಕಲ್ ಟೀಚರ್ ಆಗಲಿ, ಲಾಸ್ಟ್ 15 ವರ್ಷ 20 ವರ್ಷದಿಂದ ನೇಮಕಾತಿ ಆಗಿಲ್ಲ. ಮತ್ತು ಓರ್ವ ಮಗುವಿನ ಸರ್ವತೋಮುಖ ಅಭಿವೃದ್ಧಿ, ಸರ್ವತೋಮುಖ ಬೆಳವಣಿಗೆ ಹೆಂಗೆ ನಿರೀಕ್ಷೆ ಮಾಡೋಕ್ಕೆ ಸಾಧ್ಯ ಅದ? ಆ ಎಲ್ಲ ಇದರೊಳಗೂ ನೇಮಕಾತಿ ಆಗಬೇಕು ಅಂತೇಳಿ ಬೇಡಿಕೆ. ಹೆಚ್ಚು ನಮ್ಮ ಆರ್ಗನೈಸೇಷನ್ನಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ರು. now we see 30,000 home guards here in Karnataka. They are working as a contract employee and they are working in police stations also and other places. So why they are not being permanent? Why they are? And we see that only around 4,000 notification for the police constable. So we demand that the contracts workers, they should be permanent, and we are raising for this 30,000 is a big number. Second thing is that we are holding 2 big programs this year. As he mentioned, one is 27th June at Kolkata. There will be a big rally, protest rally and demonstration against these issues, where
from different states, youths will join. And November 27, 28, 29, we are going to hold one All India conference, youth conference there. And also, youths from different states will join that program. And these are Jaipur. Jaipur. These are against the unemployment problems. So, Are you planning to give any suggestions or some more awareness programs to the aspirants of the job who are giving money? corruption Are you free making and any such trust. kind? What I am asking, get it, then you answer. Are you any programs, awareness programs for the aspirants in Dharwad? So many aspirants are there, more than 1 lakh. Yes, Are you sir. making any awareness programs, sir? Regularly, repeatedly appeal this thing that only movement is the only way, that we say. And movement means it should be on correct, based on the correct ideology and higher culture. Yes. Always we narrate this thing in movement and we in any discussion. Okay. These 2 points we repeatedly bring to the youth that The first movement, thing, any very kind of first movement thing will is not that get success. Then you go Movement to based on government. correct ideology and higher culture. Higher culture is important. Yes. This That point is we are the very repeatedly basic raising. thing. Yes. When I am honest, then where is the corruption? Yes. ಆ್ಯಕ್ಚುಲಿ ಸರ್ Corruption is because of aspirants. ಆ್ಯಕ್ಚುಲಿ ಒಂದು No, that is the problem we are facing. ಸರ್ ಒಂದು ನನಗೆ ಒಂದು ಪಾಯಿಂಟ್ ಇತ್ತು ಸರ್. ಹಾ. ಒಂದು ಅಂಶ ಏನಂತಂದರೆ ಆ ಕರಪ್ಷನ್ನ ಯಾರು ಕೊಡ್ತಾ ಇದ್ದಾರೋ ನಾವು ಅವ್ರ ಕಡೆಗೆ ಬಂದ್ಬಿಡುತ್ತೆ ಸರ್ ಸಹಜವಾಗಿ. Okay. ಬಟ್ ಅದನ್ನು ಇಂಪೋಸ್ ಮಾಡುವಂಥ ಒಂದು ವಾತಾವರಣ ಸೃಷ್ಟಿ ಮಾಡುವಂಥ ಸಿಸ್ಟಮ್ ಇದೆಯಲ್ಲ ಸರ್, ದಟ್ ಈಸ್ ಆಲ್ಸೋ ಒನ್ ರೆಸ್ಪಾನ್ಸಿಬಲ್ ಸರ್. ನಾನು ನಿಮ್ಮ ಪಾಯಿಂಟ್ ಅನ್ನ ಕಂಪ್ಲೀಟ್ ಆಗಿ ನಾನು Yes. ಅಗ್ರಿ ಟು ಯುವರ್ ಪಾಯಿಂಟ್. ಫಸ್ಟ್ ಪಾಯಿಂಟ್ ಅನ್ನ ನಾನು ಬೇಸ್ ಲೆವೆಲ್ ಅಲ್ಲಿ ಅಗ್ರೀಡ್. ಕರೆಕ್ಟ್ Yes, ಸರ್. sir. ಬಸ್ ನನ್ನ ಪ್ರಶ್ನೆ ಏನು ಅಂತಂದ್ರೆ, ನಾನು ಇಲ್ಲಿವರೆಗೂ ನೋಡಿರೋ ಪ್ರಕಾರ Yes. ನೀವೆಲ್ಲೂ ಕೂಡ ಒಂದೇ ಒಂದು ಬ್ಯಾನರ್ ಅನ್ನ ಹಾಕಿಲ್ಲ, ಒಂದೇ ಒಂದು ಕಾರ್ಯಕ್ರಮ ಮಾಡಿಲ್ಲ. ಇಲ್ಲ sir, ನಾನು- ಹೇಳ್ತೀನಿ ಹಾ. sir, ಹೇಳೋದನ್ನ clear ಮಾಡಿ. ಹಾ, ನಾನು ಇಷ್ಟು ದಿವಸ ನೋಡಿದ್ದೀನಲ್ಲ, Yes, 3 ವರ್ಷ ಹಾ. ಧಾರವಾಡದಲ್ಲಿ ಕೆಲಸ ಮಾಡ್ತಿದ್ದೀನಲ್ವಾ, ಎಸ್ ಸರ್, ಎಸ್ ಅದಕ್ಕೆ ಕೇಳ್ತಿದ್ದೀನಿ. Yes, sir. ಈ ವಿದ್ಯಾರ್ಥಿಗಳಿಗೆ ಬಂದ್ಬಿಟ್ಟು ನೀವು ಲಂಚ ಕೊಡ್ಬೇಡ್ರಿ ಕಣ್ರಪ್ಪ, ದುಡ್ಡು ಕೊಟ್ಟು ಕೆಲ್ಸಕ್ಕೆ ಸೇರ್ಕೋಬೇಡಿ, ನೀನ್ ದುಡ್ಡು ಕೊಟ್ಟು ಕೆಲ್ಸಕ್ಕೆ ಸೇರಿ ಏನ್ ಮಾಡ್ತೀಯ ಅಂತಂದ್ರೆ ಎಲ್ಲೂ 50ಕ್ಕೂ ಹೆಚ್ಚು ಲೈಬ್ರರಿಗಳಿದಾವೆ ಸರ್. ಹಾ. ನಾವು ಪ್ರತಿಯೊಂದು ಲೈಬ್ರರಿನೂ ಲಾಸ್ಟ್ 8 ಮಂತ್ಸ್ ಮೇ ಬಿ ಫ್ರಮ್ ಲಾಸ್ಟ್ ಸೆಪ್ಟೆಂಬರ್ ಆನ್ವರ್ಡ್ಸ್ ನಾವೊಂದು 4ರಿಂದ 5 ಸಾರಿ ಪ್ರತಿ ಲೈಬ್ರರಿನಲ್ಲಿ ವಿ ಹ್ಯಾವ್ ಗನ್ ಸರ್. ಓಕೆ. ಆ ಸಂದರ್ಭದಲ್ಲಿ ನಾವು ಎತ್ತಾ ಇರೋದು ಈಗೇನು ಅಮರ್ಜಿತ್ ಸರ್ ಅವರು ಹೇಳಿದ್ರು, ಈ ಪಾಯಿಂಟ್ ಅನ್ನು ಇವತ್ತು ಎಥಿಕಲಿ ಕಲ್ಚರಲಿ ನಾವು ಒಂದು ಹೈಯರ್ ಕಲ್ಚರ್, ಹೈಯರ್ ಎಥಿಕ್ಸ್ ಆಧಾರದಲ್ಲಿ ನಮ್ಮ ಚಳುವಳಿ ಬೆಳಿಬೇಕೆ ಹೊರತು ನಾವು ಲಂಚ ಕೊಟ್ಟು ಇದ್ರಲ್ಲಿ ಹೋಗ್ಬಾರ್ದಂತ ನಾವು ಪ್ರತಿ ಸಲ ಕ್ರಿಯೇಷನ್ ನ್ಯಾಯ ಕೇಳ್ಬಿಟ್ರೆ ಅದನ್ನ ನಾವು ತರ್ತಾ ಇದೀವಿ ಸರ್. ಆ ಪಾಯಿಂಟ್ he is the culprit. He is asking the justice. ಎಸ್ ಸರ್.